ನಮಸ್ಕಾರ. ನಮ್ಮ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಈ ಸೇಪಿಯನ್ಸ್ ಬುಕ್ದು ಕಂಟೆಂಟ್ ಬಗ್ಗೆ ತಿಳ್ಕೊಳೋದಕ್ಕಿಂತ ಮುಂಚೆ ಈ ಬುಕ್ನ ಬರೆದಿರ್ತಕ್ಕಂಥ ಲೇಖಕರು ಯುವಾಲ್ ನೋವಾ ಹರಾರಿ. ಇವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ. ಯುವಾಲ್ ನೋವಾ ಹರಾರಿ ಬಂದು ಇಸ್ರೇಲ್ನವರು. ಯುವಾಲ್ ನೋವಾ ಹರಾರಿ ಇತಿಹಾಸಜ್ಞರು, ತತ್ವಶಾಸ್ತ್ರಜ್ಞರು ಹಾಗೂ ಪ್ರಖ್ಯಾತ ಲೇಖಕರು. ಅವರ ಕೆಲವೊಂದು ಬುಕ್ಸು ಇನ್ಕ್ಲೂಡಿಂಗ್ ನಾವಿವಾಗ ಏನು ಮಾತಾಡಕ್ಕೆ ಹೊರಟಿದ್ದೀವಿ ಸೇಪಿಯನ್ಸ್ ಬುಕ್ಕು, ಇದನ್ನು ಸೇರಿ ಅವರ ಬುಕ್ಸು ಬೆಸ್ಟ್ ಸೆಲ್ಲಿಂಗ್ ಇನ್ ದ ವರ್ಲ್ಡ್. ಇವರು ಹುಟ್ಟಿದ್ದು 1976ರಲ್ಲಿ ಇಸ್ರೇಲ್ನ ಹೈಫಾದಲ್ಲಿ. ಇತಿಹಾಸದಲ್ಲಿ PhD ತಗೊಂಡಿದ್ದಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ. ಈಗ ಸದ್ಯಕ್ಕೆ ಜೆರೂಸಲೇಮ್ ನಗರದ ಹೀಬ್ರೂ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ತಮ್ಮ ಪುಸ್ತಕಗಳಲ್ಲಿ ನಮ್ಮನ್ನು ಆಲೋಚನೆಗೆ ಹಚ್ಚುವಂತಹ ಕೆಲವು ವಸ್ತುಗಳನ್ನು ಹುಡುಕಿ ಚರ್ಚಿಸ್ತಾರೆ. ಅದರಲ್ಲೂ ಅತಿ ಮುಖ್ಯವಾಗಿ ಮನುಷ್ಯನ ಸ್ಥಿತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ನಮ್ಮ ಮಾನವರ ಫ್ಯೂಚರ್ನ ಬಗ್ಗೆ ಹೆಚ್ಚಾಗಿ ಡಿಸ್ಕಸ್ ಮಾಡ್ತಾರೆ. ಇವರ ಅತಿ ಸಕ್ಸಸ್ಫುಲ್ ಬುಕ್ ಅಂತಂದು ಹೇಳ್ಬಿಟ್ಟಂದರೆ ಸೇಪಿಯನ್ಸ್. ಅದರ ಜೊತೆಗೆ ಹೋಮೋಡಿಯೋಸ್ ಮತ್ತು 21 ಲೆಸನ್ಸ್ ಫಾರ್ ದ 21st ಸೆಂಚುರಿ ಅನ್ನೋ ಬುಕ್ಕು ಕೂಡ ಬಹಳನೇ ಪಾಪ್ಯುಲರ್. ಇವರ ಈ ಎಲ್ಲ ಪುಸ್ತಕಗಳು ಕೂಡ ಪ್ರಪಂಚದ ಹಲವು ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿದ್ದಾವೆ. ನಿಮಗೆ ಸೇಪಿಯನ್ಸ್ ಬುಕ್ಕು ಕನ್ನಡ, ತೆಲುಗು, ಮಲಯಾಳಂ, ತಮಿಳು, ಹಿಂದಿ ಎಲ್ಲ ಭಾಷೆನಲ್ಲೂ ಕೂಡ ಲಭ್ಯ ಇದೆ. ಈಗ ಈ ಸೇಪಿಯನ್ಸ್ ಪುಸ್ತಕದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಪುಸ್ತಕದಲ್ಲಿ ಅತಿ ಮುಖ್ಯವಾಗಿ ಇಡೀ ಪುಸ್ತಕವನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಆ 4 ಭಾಗಗಳು ಯಾವುವು ಅಂತಂದು ಹೇಳ್ಬಿಟ್ಟಂದರೆ ಕಾಗ್ನಿಟಿವ್ ರೆವಲ್ಯೂಷನ್ ಅಂದರೆ ಅರಿವಿನ ಕ್ರಾಂತಿ, ಎರಡನೇದು ಅಗ್ರಿಕಲ್ಚರಲ್ ರೆವಲ್ಯೂಷನ್ ಅಂದರೆ ಕೃಷಿ ಕ್ರಾಂತಿ, ಮೂರನೇದು ದ ಯೂನಿಫಿಕೇಷನ್ ಆಫ್ ಹ್ಯೂಮನ್ ಕೈಂಡ್ ಅಂದರೆ ಅರ್ಥ ಮಾನವ ಕುಲವನ್ನು ಒಗ್ಗೂಡಿಸುವುದು, ನಾಲ್ಕನೇದು ಸೈಂಟಿಫಿಕ್ ರೆವಲ್ಯೂಷನ್ ಅಂದರೆ ವೈಜ್ಞಾನಿಕ ಕ್ರಾಂತಿ. ಮೊದಲಿಗೆ ಏನು ಈ ಕಾಗ್ನಿಟಿವ್ ರೆವಲ್ಯೂಷನ್ ಬಗ್ಗೆ ಮಾತಾಡೋದಾದರೆ, ಸುಮಾರು 70,000 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಅಂದರೆ ಸೇಪಿಯನ್ಸ್ ಹೇಗೆ ಒಂದು ಆಫ್ರಿಕಾದ ಒಂದು ಚಿಕ್ಕ ಭಾಗದಿಂದ ಯುರೋಪ್, ಏಷ್ಯಾ ಈ ರೀತಿ ವಿಶಾಲವಾದ ಭೂಭಾಗಕ್ಕೆ ಹೇಗೆ ಹರಡ್ಕೊಂಡ್ರು ಅನ್ನೋದ್ರಿಂದ ಸ್ಟಾರ್ಟ್ ಆಗಿ ನಮ್ಮ ಅಂದರೆ ಸೇಪಿಯನ್ಸ್ ಜೊತೆ ಜೀವಿಸಿದ್ದ ಇನ್ನೂ ಇತರ ಮಾನವ ತಳಿಗಳು ಅಂದರೆ ಅದರಲ್ಲಿ ಮುಖ್ಯವಾಗಿ ನಿಯಾಂಡರ್ತಲ್ಸ್ ಅನ್ನುವ ತಳಿ ಹೇಗೆ ನಮ್ಮಿಂದ ನಾಶ ಆಯಿತು ಅನ್ನೋದನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಈ ಕಾಗ್ನಿಟಿವ್ ರೆವಲ್ಯೂಷನಲ್ಲಿ ಅಂದಿನ ಮಾನವರ ಅಂದರೆ 70,000 ವರ್ಷಗಳ ಹಿಂದೆ ಬದುಕಿದ್ದ ನಮ್ಮ ಪೂರ್ವಜರ ಜೀವನ ಶೈಲಿ ಹೇಗಿತ್ತು, ಅಂದರೆ ಅವರು ಆಹಾರನ ಯಾವ ರೀತಿ ಹುಡುಕ್ತಾ ಇದ್ರು, ಮತ್ತು ಭಾಷೆಯನ್ನು ಹೇಗೆ ಕಂಡುಕೊಂಡ್ರು, ಭಾಷೆಯನ್ನು ಯಾವ ರೀತಿ ಉಪಯೋಗಿಸ್ಕೊಂಡ್ರು, ಆ ಭಾಷೆಯ ಮೂಲಕ ಕಟ್ಟು ಕತೆಗಳನ್ನ ಹಂಚ್ಕೊಳ್ಳೋಕೆ ಶುರು ಮಾಡಿದ್ರು, ಗಾಸಿಪ್ ಮಾಡೋಕ್ಕೆ ಶುರು ಮಾಡಿದ್ರು, ಈ ಗಾಸಿಪ್ಪಿಂದ ಹೇಗೆ ಮನುಷ್ಯರ ನಡುವೆ ಒಗ್ಗಟ್ಟು ಕ್ರಿಯೇಟ್ ಆಯಿತು ಅಥವಾ ಒಂದು ಅನ್ಯೋನ್ಯ ಭಾವ ಕ್ರಿಯೇಟ್ ಆಯಿತು, ಮತ್ತು ಇದು ಹೇಗೆ ಬೇರೆ ತಳಿಗಳಿಗಿಂತ ಅಥವಾ ಬೇರೆ ಪ್ರಾಣಿಗಳಿಗಿಂತ ಮನುಷ್ಯ ಹೇಗೆ ಶಕ್ತಿಯುತವಾಗಿ ರೂಪುಗೊಳ್ಳಲು ಸಹಾಯ ಮಾಡ್ತು ಅನ್ನೋದನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ನಮ್ಮ ಥರನೇ ಬುದ್ಧಿ ಇರುವಂತಹ ಚಿಂಪಾಂಜಿಗಳು ಮಾಮೂಲಿಯಾಗಿ ಗುಂಪುಗಳಲ್ಲೇ ಬದುಕ್ತವೆ. ಆ ಗುಂಪಿಗೆ ಒಂದು ಚಿಂಪಾಂಜಿ ಮಾಮೂಲಿಯಾಗಿ ಲೀಡರ್ ಥರನೂ ಇರುತ್ತೆ. ಆ ಲೀಡರು ಆ ಗುಂಪಿನ ಬೇರೆ ಎಲ್ಲ ಚಿಂಪಾಂಜಿಗಳನ್ನು ಡಾಮಿನೇಟ್ ಮಾಡುತ್ತೆ ಮತ್ತು ಅವುಗಳ ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಇದನ್ನು ಪಡ್ಕೊಳ್ಳೋದಕ್ಕೆ ಆ ಲೀಡರ್ ಚಿಂಪಾಂಜಿ ಬೇರೆ ಚಿಂಪಾಂಜಿಗಳೊಂದಿಗೆ ಪ್ರತಿದಿನ ಮೀಟ್ ಆಗೋದ್ರಿಂದ, ಅವುಗಳ ಜೊತೆ ಪ್ರತಿ ದಿನದ ಒಡನಾಟದಿಂದ ಸಾಧ್ಯ ಆಗುತ್ತೆ. ಈ ಗುಂಪಿನ ಸಂಖ್ಯೆ 40, 50 ಅಥವಾ ಇನ್ನೂ ಜಾಸ್ತಿ ಅಂತಂದೇಟಂದರೆ ಒಂದು 100 ಇದ್ದಾಗ ಓಕೆ. ಅಕಸ್ಮಾತ್ 500 ಚಿಂಪಾಂಜಿ ಅಥವಾ 1000 ಚಿಂಪಾಂಜಿಗಳಿದ್ರೆ ಆ ಗುಂಪಿನಲ್ಲಿ, ಆ ಲೀಡರ್ ಚಿಂಪಾಂಜಿ ಅಷ್ಟೂ ಚಿಂಪಾಂಜಿಗಳನ್ನ ಪ್ರತಿನಿತ್ಯ ಮಾತಾಡ್ಸೋಕ್ಕೆ ಸಾಧ್ಯನಾ? ಇದು ಸಾಧ್ಯ ಇಲ್ಲ. ಸೊ ಅದೇ ಕಾರಣಕ್ಕೆ ಈ ಚಿಂಪಾಂಜಿಗಳ ಗುಂಪು 40, 50ಕ್ಕೆ ಲಿಮಿಟ್ ಆಗಿರುತ್ತೆ ಮಾಮೂಲಿಯಾಗಿ. ಆದರೆ ಮನುಷ್ಯ ಈ ಒಂದು ಲಿಮಿಟ್ ಏನಿತ್ತು ಇದನ್ನು ಮೀರೋದಕ್ಕೆ ಒಂದು ಹೊಸ ಸಾಧನವನ್ನು ಕಂಡುಕೊಂಡ. ಅದೇನು ಅಂತಂದೇಟಂದರೆ ಒಂದು ಸಾಮಾನ್ಯ ಕಲ್ಪನೆಗಳನ್ನು ಸೃಷ್ಟಿ ಮಾಡಿಕೊಂಡ.
ಸಾಮಾನ್ಯ ಕಲ್ಪನೆಗಳು ಅಂದರೆ ಒಂದು ದೇವರಿರ್ಬೋದು ಅಥವಾ ಒಂದು ಧರ್ಮ ಇರ್ಬೋದು. ಅದನ್ನು ನಂಬೋರೆಲ್ಲ ಮಾಮೂಲಿಯಾಗಿ ಒಂದೇ ಗುಂಪಿನವರು ಅಂತಂದು ಹೇಳ್ಬಿಟ್ಟು ಕರೆಸ್ಕೊಳ್ತಾರೆ. ಚಿಂಪಾಂಜಿಗಳಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ ಈ ರೀತಿ ಸಾಮಾನ್ಯ ಕಲ್ಪನೆಗಳು ಇಲ್ಲದ ಕಾರಣ ಅವುಗಳ ಗುಂಪು 40-50ಕ್ಕೆ ಲಿಮಿಟ್ ಆಗಿರುತ್ತೆ. ಈ ರೀತಿಯಾಗಿ ಕಾಡಿನಲ್ಲಿ ಓಡಾಡಿಕೊಂಡು ಹಣ್ಣುಗಳನ್ನ ಕಿತ್ತು ತಿಂತ, ಪ್ರಾಣಿಗಳನ್ನ ಬೇಟೆ ಆಡಿಕೊಂಡು ಜೀವನ ಮಾಡ್ತಾ ಇದ್ದಂತಹ ನಮ್ಮ ಪೂರ್ವಜರು 12,000 ವರ್ಷಗಳ ಹಿಂದೆ ಕೃಷಿಕರಾಗಿ ಬದಲಾಗ್ತಾರೆ. ಅದನ್ನು ಕೃಷಿ ಕ್ರಾಂತಿ ಅಂತಂದು ಹೇಳ್ಬಿಟ್ಟು ಸಪ್ರೇಟ್ ಚಾಪ್ಟರಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗುತ್ತೆ. ಕೃಷಿ ಕ್ರಾಂತಿನಲ್ಲಿ ಮನುಷ್ಯರು ಈ ಕೃಷಿ ಅನ್ನೋ ಒಂದು ಸ್ಕ್ಯಾಮ್ಗೆ ಸಿಗಾಕಂತಾರೆ. ಇದನ್ನು ಸ್ಕ್ಯಾಮ್ ಅಂತಂದು ಹೇಳಿ ಕರೀತಾರೆ ಈ ಬುಕ್ನ ಬರೆದಿರೋಂತಹ ಲೇಖಕರು. ಕಾರಣ ಏನು ಅಂತಂದು ಹೇಳ್ತಂದರೆ, ಇದಕ್ಕಿಂತ ಮುಂಚೆ ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ದಂತಹ ಮನುಷ್ಯರು ಈ ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ಒಂದೇ ಕಡೆ ಇರಬೇಕಾದಂತಹ ಪರಿಸ್ಥಿತಿ ಬಂತು. ಮತ್ತು ಮಾಮೂಲಿಯಾಗಿ ಬೇಟೆ ಆಡಬೇಕಾದ್ರೆ ಎಷ್ಟು ಟೈಮ್ ಕೆಲಸ ಮಾಡ್ತಾಯಿದ್ರೋ ಈ ಕೃಷಿನಲ್ಲಿ ಅದಕ್ಕಿಂತ ಜಾಸ್ತಿ ಟೈಮ್ ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂತು. ಮತ್ತು ಕಾಡಿನಲ್ಲಿ ಓಡಾಡಿಕೊಂಡು ಎಷ್ಟೊಂದು ವೆರೈಟಿ ಹಣ್ಣುಗಳು, ವೆರೈಟಿ ಪ್ರಾಣಿಗಳನ್ನ ತಿಂತಾ ಇದ್ದಂತಹ ಮನುಷ್ಯ ಈ ಕೃಷಿಯಿಂದ ಅಕ್ಕಿ, ಗೋಧಿ, ಜೋಳ ಇಂಥ ಕೆಲವು ಆಹಾರ ಪದಾರ್ಥಗಳಿಗೆ ತನ್ನನ್ನು ರೂಢಿಸಿಕೊಂಡ. ಸೊ ಅದರಿಂದ ಎಷ್ಟೊಂದು ವೆರೈಟಿ ಫ್ರೂಟ್ಸಲ್ಲಿ ಸಿಗ್ತಾ ಇದ್ದಂತಹ ಪ್ರೋಟೀನ್ಸು ಇಲ್ಲಿ ಕಳ್ಕೊಂಡ. ಈ ಕೃಷಿ ಕ್ರಾಂತಿಯ ನಂತರ ಮಾನವ ಕುಲ ಹೇಗೆ ಒಗ್ಗೂಡ್ತು ಅನ್ನೋದ್ರ ಬಗ್ಗೆ ಲೇಖಕರು 3ನೇ ಚಾಪ್ಟ್ರಾಗಿ ಬರೀತಾರೆ. ಅಲ್ಲಲ್ಲಿ ಸಣ್ಣ ಸಣ್ಣ ಸಂಸ್ಕೃತಿಗಳಲ್ಲಿ ಬದುಕಿದ್ದಂತಹ ಜನ ಅವ್ರದ್ದೇ ಆದ ಒಂದು ಸಂಸ್ಕೃತಿ, ಅವ್ರದ್ದೇ ಆದ ಒಂದು ಭಾಷೆ, ಅವ್ರದ್ದೇ ಆದ ಒಂದು ಜೀವನ ಶೈಲಿಗಳನ್ನು ಇಟ್ಕೊಂಡಿದ್ರು. ಆದರೆ ಇವರೆಲ್ಲರೂ ಇಡೀ ಪ್ರಪಂಚದ ಒಂದು ದೊಡ್ಡ ಕುಟುಂಬದ ರೀತಿಯಲ್ಲಿ ಒಗ್ಗೂಡಕ್ಕೆ ಸಹಾಯ ಮಾಡಿದ್ದು ಅಂತಂದು ಹೇಳ್ಬಿಟ್ಟಂದರೆ, ಒಂದು ಹಣ, 2ನೇದು ಸಾಮ್ರಾಜ್ಯ, 3ನೇದು ಧರ್ಮ. ಹಣ ಅನ್ನೋದು ಇಡೀ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರನ್ನು ಕೂಡ ಒಂದುಗೂಡಿಸುತ್ತೆ. ಯಾವುದೇ ಒಂದು ಭಾಗದಿಂದ ಒಬ್ಬ ಮನುಷ್ಯ ಇನ್ಯಾವುದೇ ಒಂದು ಭಾಗಕ್ಕೆ ಹೋಗಿ ಹಣವನ್ನು ಕೊಟ್ಟರೆ ಆ ಇನ್ನೊಬ್ಬ ಮನುಷ್ಯನಿಗೆ ಇದು ಹಣ, ಇದಕ್ಕೆ ಬೆಲೆ ಇದೆ, ಇದಕ್ಕೆ ನಾನೇನಾದರೂ ಇನ್ ರಿಟರ್ನ್ ಕೊಡ್ಬೋದು ಅಂತಂದು ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಸೊ ಇದು ಒಂದು ಯೂನಿವರ್ಸಲ್ ಭಾಷೆ, ಇದು ಹಣ ಅನ್ನೋದು. ಇನ್ನು 2ನೇದಾಗಿ ಸಾಮ್ರಾಜ್ಯಗಳು. ಎಲ್ಲವನ್ನ ಪಡ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಈ ಸಾಮ್ರಾಜ್ಯಗಳು ಸುತ್ತಮುತ್ತ ಇದ್ದ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನ ಯುದ್ಧ ಮಾಡಿ ಸೋಲಿಸಿ ತನ್ನ ತೆಕ್ಕೆಗೆ ಹಾಕ್ಕೊಂಡ್ವು. ಈ ರೀತಿ ಹಾಕ್ಕೊಂತ ಆಗಿದ್ದೇನು ಅಂತಂದು ಹೇಳ್ಬಿಟ್ಟಂದರೆ, 19ನೇ ಶತಮಾನ ಅಂಚಿನಲ್ಲಿ ಮುಕ್ಕಾಲು ಭಾಗ ಪ್ರಪಂಚ ಬ್ರಿಟಿಷ್ ಸಾಮ್ರಾಜ್ಯದ ಕೈ ಕೆಳಗಡೆ ಇತ್ತು. ಅದಕ್ಕಿಂತ ಹಿಂದೆ ಸ್ಪೇನ್ ಇರ್ಬೋದು ಅಥವಾ ಡಚ್ಚರಿರ್ಬೋದು, ಇವರು ಕೂಡ ಇದೇ ರೀತಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಹೊಂದಿದ್ರು. ಈ ರೀತಿಯ ದೊಡ್ಡ ಸಾಮ್ರಾಜ್ಯಗಳು ಅತಿ ದೊಡ್ಡ ಭೂಭಾಗವನ್ನು, ಅತಿ ದೊಡ್ಡ ಪಾಪ್ಯುಲೇಷನನ್ನು ಆಳೋಕ್ಕೆ ಶುರು ಮಾಡಿದಾಗ ಮಾಮೂಲಿಯಾಗಿ ಈ ಸಣ್ಣ ಪುಟ್ಟ ಸಂಸ್ಕೃತಿಗಳೇನಿರ್ತವೆ ಅಥವಾ ಭಾಷೆಗಳೇನಿರ್ತವೆ ಅವು ಆ ದೊಡ್ಡ ಸಾಮ್ರಾಜ್ಯದ ಸಂಸ್ಕೃತಿಯೊಳಗಡೆ ವಿಲೀನಗೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ರೀತಿಯಾಗಿ ಸಾಮ್ರಾಜ್ಯಗಳು ಎಲ್ಲರನ್ನೂ ಆಳುವ ಮೂಲಕ ಎಲ್ಲರನ್ನೂ ಒಂದುಗೂಡಿಸುವ ಒಂದು ಕೆಲಸ ಮಾಡ್ತು. ಇನ್ನು ಈ ಮಾನವ ಕುಲನ ಒಗ್ಗೂಡ್ಸೋಕ್ಕೆ ಸಹಾಯ ಮಾಡಿದ್ದ 3ನೇ ಅಂಶ ಅಂದರೆ ಧರ್ಮ. ಬೇರೆ ಬೇರೆ ದೇಶಗಳಲ್ಲಿರೋರು, ಬೇರೆ ಬೇರೆ ಭಾಷೆ ಮಾತಾಡೋರು ಎಲ್ಲರೂ ಕೂಡ ಒಂದೇ ಧರ್ಮನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರೆಲ್ಲರಿಗೂ ಕೂಡ ಇವ್ರು ನಮ್ಮೋರು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಇದಾದ ನಂತರ 4ನೇ ಚಾಪ್ಟರ್ ಬಂದು ಸೈಂಟಿಫಿಕ್ ರೆವಲ್ಯೂಷನ್. ಇದು 500 ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿದ್ದು. ಸೈಂಟಿಫಿಕ್ ರೆವಲ್ಯೂಷನ್ ಅಂದರೆ ವೈಜ್ಞಾನಿಕ ಕ್ರಾಂತಿ 500 ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿದ್ದು. ಇಲ್ಲಿವರೆಗೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಎಷ್ಟೊಂದು ಆವಿಷ್ಕಾರಗಳು ನಡೆದು ನಮ್ಮ ಮನುಷ್ಯರನ್ನು ಎಲ್ಲ ಪ್ರಾಣಿಗಳಿಗಿಂತ ಮೇಲ್ಮಟ್ಟದಲ್ಲಿ ತಂದು ನಿಲ್ಲಿಸಿದೆ. ಈ 4 ಚಾಪ್ಟರ್ಸಲ್ಲಿ ಮಾಮೂಲಿಯಾಗಿ ಚರ್ಚೆಗೆ ಬರುವಂಥ ಅಂಶಗಳು ಅಂತಂದು ಹೇಳ್ಬಿಟ್ಟಂದರೆ, ಭಾಷೆ ಮತ್ತು ಸಂವಹನದ ಉಗಮ ಯಾವ ರೀತಿ ಆಯಿತು, ಮತ್ತು ಸಾಮಾನ್ಯ ಕಲ್ಪನೆಗಳನ್ನು ಹೇಗೆ ಸೃಷ್ಟಿ ಮಾಡಿಕೊಂಡ್ರು. ಸಾಮಾನ್ಯ ಕಲ್ಪನೆಗಳು ಅಂತಂದು ಹೇಳ್ಬಿಟ್ಟಂದರೆ ಇವಾಗ ದೇವರಿರ್ಬೋದು,
ದೇಶ ಅನ್ನೋದು ಒಂದು ಕಾನ್ಸೆಪ್ಟ್ ಇರ್ಬೋದು, ದುಡ್ಡು, ಇವೆಲ್ಲನೂ ಕೂಡ ಸಾಮಾನ್ಯ ಕಲ್ಪನೆಗಳು. ಅಂದರೆ ಒಂದು ದೇಶದಲ್ಲಿ ಇರೋರೆಲ್ಲರೂ ಕೂಡ ನಂಬ್ತಾರೆ ಅನ್ನೋ ಕಾರಣಕ್ಕೆ ದೇಶ ಅನ್ನೋದೊಂದಿದೆ. ಅವರೆಲ್ಲರೂ ಅದನ್ನು ನಂಬೋದು ಬಿಟ್ಬಿಟ್ರು ಅಂತಂದು ಹೇಳ್ಬಿಟ್ಟಂದ್ರೆ ದೇಶ ಅನ್ನೋದೇ ಇರಲ್ಲ. ಅದೇ ರೀತಿ ಹಣನೂ ಅಷ್ಟೆ. ಹಣನ ಕೊಡ್ತಾ ಇರೋನು ಮತ್ತು ತಗೊತಾ ಇರೋ ವ್ಯಾಪಾರಿ ಇಬ್ಬರೂ ಹಣದ ವ್ಯಾಲ್ಯೂ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಅದು ಹಣ ಆಗಿದೆ. ಇಲ್ಲ ಅಂದರೆ ಅದೊಂದು ಮಾಮೂಲಿ ಪೇಪರ್ ಅಥವಾ ಒಂದು ಕಾಯಿನ್ ಅಷ್ಟೇ, ಮೆಟಲ್ ಕಾಯಿನ್. ಅದಕ್ಕೆ ಯಾವುದೇ ರೀತಿಯ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರಲ್ಲ. ಈ ಪುಸ್ತಕದಲ್ಲಿ ಅತಿ ಮುಖ್ಯವಾಗಿ ನಮ್ಮ ಮನುಷ್ಯರು ಹೇಗೆ ಈ ಒಂದು ಪ್ರಪಂಚದಲ್ಲಿ ಹೊಸ ಹೊಸ ಭೂಭಾಗಗಳನ್ನು ಹುಡುಕೊಂಡು ಅಲ್ಲಿಗೆ ಕಾಲಿಟ್ಟಾಗ ಅಲ್ಲಿನ ಒಂದು ನಮಗಿಂತ ದೊಡ್ಡದಾಗಿದ್ದ ಕೆಲವೊಂದು ಪ್ರಾಣಿಗಳನ್ನು ಹೇಗೆ ನಾಶ ಮಾಡ್ದ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನೂ ಕೆಲವೊಂದು ಕಡೆ ಅವರದೇ ಆದ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದ ಮನುಷ್ಯರನ್ನ ಕೂಡ ಅವಸಾನದಂಚಿಗೆ ದೂಡ್ತಾರೆ. ಈ ಪುಸ್ತಕದ ಕೊನೆಯ ಚಾಪ್ಟರ್ಸ್ನಲ್ಲಿ ನಮ್ಮ ಮಾನವ ಕುಲದ ಫ್ಯೂಚರ್ ಬಗ್ಗೆ ಕೂಡ ಕೆಲವೊಂದು ಚರ್ಚೆ ಮಾಡಿದ್ದಾರೆ. ಅಂದರೆ ನಮ್ಮದೇ ವೈಜ್ಞಾನಿಕ ಆವಿಷ್ಕಾರಗಳು ನೆಕ್ಸ್ಟು ಸೂಪರ್ ಹ್ಯೂಮನ್ಸ್ನ ಸೃಷ್ಟಿ ಮಾಡುವ ಸಾಧ್ಯತೆಗಳ ಬಗ್ಗೆ, ಅಥವಾ ಈಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದು ಹೇಳ್ಬಿಟ್ಟು ಎಲ್ಲ ಕಡೆನೂ ಡೆವಲಪ್ ಆಗ್ತಾ ಇದೆ, ಅವುಗಳನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಿ ಯಾವ ಶಕ್ತಿಗಳಿಲ್ವೋ ಅದನ್ನು ಅವಕ್ಕೆ ತುಂಬಿ ನಮಗಿಂತ ಉತ್ತಮ ತಳಿಯ ಮಾನವರನ್ನು ತಯಾರು ಮಾಡಬಹುದಾದಂತಹ ಒಂದು ಸಾಧ್ಯತೆಗಳನ್ನು ಚರ್ಚಿಸಿದ್ದಾರೆ. ಹಾಗೂ ಕೊನೆಗೆ ಈ ಹ್ಯಾಪಿನೆಸ್ ಅಂದರೆ ಏನು, ಮತ್ತು 500 ವರ್ಷದ ಹಿಂದೆ ಇದ್ದಂತಹ ಮನುಷ್ಯ ಮತ್ತು ಈಗಿನ ಮನುಷ್ಯ ಇವರಿಬ್ಬರಲ್ಲಿ ಯಾರು ಖುಷಿಯಾಗಿದ್ರು ಇದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಚರ್ಚೆಗಳು ನಡೆದಿದ್ದಾವೆ. ಈ ಬುಕ್ಕು ಮಾಮೂಲಿಯಾಗಿ 450-500 ಪೇಜ್ಗಳು ಇರೋವಂಥ ಬುಕ್ಕು. ಇದನ್ನು ನಾನು ಕಂಪ್ಲೀಟಾಗಿ ಓದೋಕ್ಕೆ 5 ದಿನ ತೊಗೊಂಡೆ. ಸೊ ನಾನು ಡೈಲಿ 2 hours 2.5 hour ಬುಕ್ ಓದೋಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಈ ಬುಕ್ನ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರೋರು ಮತ್ತು ಕ್ಯೂರಿಯಾಸಿಟಿ ಇರೋರು ಓದಲೇಬೇಕಾದಂತಹ ಬುಕ್ಕು ಅಂತಂದು ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ.